ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೂಡಲ್ಸ್ ಅಂದರೆ ಯಾರಿಗೂ ತಾನೇ ಇಷ್ಟ ಇಲ್ಲ, ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರು ನೂಡಲ್ಸ್ನ ಇಷ್ಟಪಡ್ತಾರೆ. ನಾವು ಚಾಟ್ಸ್ಗೆ ಹೋದಾಗ ಅಥವಾ ರೆಸ್ಟೋರೆಂಟ್ಗಳಿಗೆ ಹೋದಾಗ ನೂಡಲ್ಸ್ನ ತೊಗೊತಿರ್ತೀವಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವ ಅಲ್ಲಿ. ಸೊ ಅದೇ ರೀತಿ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಸ್ಪೈಸಿಯಾಗಿ ಮಾಡ್ಕೋಬೋದು. ಇವತ್ತು ಮಾಡ್ತಾ ಇರೋದು ವೆಜ್ ನೂಡಲ್ಸು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ಪ್ರಿಪೇರ್ ಮಾಡೋದು ಅಷ್ಟೇ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬೋದು. ಈಗ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನೇ ಹಿಡ್ಕೊಂಡಿದೆ. ನೀರು ಕಾಯಲಿಕ್ಕೆ ಇಟ್ಬಿಟ್ಟು ಇದಕ್ಕೆ 1.5 ಸ್ಪೂನಷ್ಟು ಇಲ್ಲಿ ಆಯಿಲ್‌ನ ಸೇರಿಸ್ಕೊಳ್ಳೋಣ. ಹಾಗೆ 1 ಸ್ಪೂನ್ ಅಷ್ಟು ಇಲ್ಲಿ ಸಾಲ್ಟ್‌ನ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಕಾಯಬೇಕು ಅಂದರೆ ಜಸ್ಟ್ ಒಂದು ಕುದಿ ಬರಬೇಕು. ಇಂಥ ಟೈಮಲ್ಲಿ ಈ ಥರ ನೂಡಲ್ಸ್ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ಸಿಗ್ತಾ ಇರುತ್ತೆ ನೂಡಲ್ಸು. ಸೊ ನೂಡಲ್ಸ್‌ನ ತಗೊಂಡು ಈಗ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಈಗ ನೂಡಲ್ಸ್‌ನ ಬೇಯಿಸ್ಕೋಬೇಕು. ಸೊ ಹಾಗೆ ನಾವು ಆಯಿಲ್ ಯಾಕೆ ಹಾಕಿದ್ದೀವಿ ಅಂತಂದರೆ ಈ ಟೈಮಲ್ಲೇನೆ ಆಯಿಲ್ ಹಾಕ್ಕೊಂಬಿಟ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ತುಂಬ ಸಿಲ್ಕಿಯಾಗಿರ್ತವೆ. ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದು ಹಕ್ಕಾ ನೂಡಲ್ಸು. ತುಂಬಾ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡ್ತಿರ್ತೀವಿ. ಸೊ ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಜಸ್ಟ್ ಒಂದು 5-6 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳೋಣ. ಸೊ ನಮಗೆ ಮುಟ್ಟಿದರೆ ಸ್ವಲ್ಪ ಸಾಫ್ಟಾಗಿ ಆಗಬೇಕು. ನಮಗೆ ಗೊತ್ತಾಗಬೇಕು ಆ ಕ್ವಾಂಟಿಟಿ ಎಲ್ಲ ಹೇಗೆ ಬಂದಿದೆ ಅಂತ. ಹಾಗೆ ನೀರಿನ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗ್ತಿರುತ್ತೆ. ಆದ ಟೈಮಲ್ಲಿ ನಾವು ಇದನ್ನೆಲ್ಲ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಈ ಥರ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ನಾವು ಮತ್ತೆ ನೆಕ್ಸ್ಟು ನೂಡಲ್ಸ್ ಎಲ್ಲ ಫ್ರೈ ಮಾಡಬೇಕಾದ್ರೆ ಅಷ್ಟೊಂದು ಸಾಲ್ಟ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಲ್ಟ್ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದರಿಂದ ನಾನು ಮೊದಲೇ ಸಾಲ್ಟ್‌ನ ಹಾಕಿರ್ತೀನಿ. ನಾವು ಈ ಥರ ನೂಡಲ್ಸ್‌ನ ಕುಕ್ ಮಾಡ್ಬೇಕಾದ್ರೆ ಜಸ್ಟ್ ಒಂದು 70% ಅಷ್ಟು ಕುಕ್ ಆದರೆ ಸಾಕು. ತೀರಾ ಸಾಫ್ಟ್ ಆಗೋರು ಕುಕ್ ಮಾಡಿಬಿಟ್ರೆ ಅದೆಲ್ಲ ಒಂಥರ ಕಟ್ ಆಗಿಬಿಡ್ತವೆ. ಸೊ 70% ಅಷ್ಟು ಪರ್ಫೆಕ್ಟಾಗಿ ಬೇಯ್ದ್ರೆ ಸಾಕು. ಈಗ ಇದನ್ನೆಲ್ಲ ಒಂದು ಸ್ಟ್ರೈನರಿಂದ ರಿಮೂವ್ ಮಾಡ್ಕೊಂಬಿಟ್ಟು ಈಗ ಸೈಡ್ಗೆಲ್ಲ ಒಂದು ತಟ್ಟೆಗೆ ಹಾಕೊಂಬಿಟ್ಟು ಹಾರಕ್ಕೆ ಇಟ್ಬಿಡೋಣ. ಬೇಕಾದ್ರೆ ನೀವು ಇಲ್ಲಿ ಸ್ವಲ್ಪ ಏನಾದ್ರು ಸ್ಟಿಕ್ಕಿಯಾಗಿತ್ತು ಅಂತಂದರೆ ಬೇರೆ ನೂಡಲ್ಸ್ ಆದರೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ಥರ ಇರುತ್ತೆ. ಸ್ಟಿಕ್ಕಿಯಾಗಿ ಇತ್ತು ಅಂತಂದರೆ ಅದನ್ನು ಬೇಕಾದ್ರೆ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಬಿಟ್ರೆ ಮತ್ತೆ ಸಿಲ್ಕಿಯಾಗಿ ಆಗಿಬಿಡುತ್ತೆ. ತೀರಾ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬಾರ್ದು. ಹಾಗಂತ ತೀರಾ ಸರಿ ಬೇಯ್ದಿರನೇ ಕುಕ್ ಮಾಡ್ಕೋಬಾರ್ದು. ಮೀಡಿಯಮ್ ಆಗಿ 70% ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ಆರಕ್ಕೆ ಬಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಸೊ ನೂಡಲ್ಸ್ ಅಂದಮೇಲೆ ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ನೂಡಲ್ಸ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ಇವಾಗ ಒಂದು ಬಾಣಲೆಗೆ 4-5 ಸ್ಪೂನ್ ಅಷ್ಟು ಆಯಿಲ್‌ನ ಸೇರಿಸ್ಕೊಳ್ಳೋಣ. ಸೊ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿದಂತೆ ಈರುಳ್ಳಿ ಒಂದು ಅರ್ಧ ಕಪ್ ಅಷ್ಟು ಸೇರಿಸ್ಕೊಳ್ಳೋಣ. ಸೊ ನೂಡಲ್ಸು ಉದ್ದ ಇರೋದ್ರಿಂದ ನಾನು ಯಾವುದೇ ವೆಜಿಟೇಬಲ್ ಕಟ್ ಮಾಡಬೇಕಂದ್ರೆ ಕ್ಯಾರೆಟ್ ಆಗಿರ್ಬೋದು, ಕ್ಯಾಬೇಜ್ ಇದೆಲ್ಲನೂ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಹಾಗೆ ಕ್ಯಾಪ್ಸಿಕಮ್ಮು ಅಷ್ಟೇ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಆ ನೂಡಲ್ಸ್ ಜೊತೆಗೆ ಪರ್ಫೆಕ್ಟಾಗಿ ಹೊಂದ್ಕೊಂತ ವೆಜಿಟೇಬಲು ಹಾಗೆ ನೂಡಲ್ಸು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತವೆ. ಈಗ ಈರುಳ್ಳಿಯಲ್ಲಿ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಸೇರಿಸ್ಕೊಳ್ಳೋಣ. ಇಲ್ಲಿ ಬೇಕಿದ್ರೆ ಪೇಸ್ಟ್ ಬೇಡ ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನು ಸಹ ಕಟ್ ಮಾಡಿ ಸೇರಿಸ್ಕೋಬೋದು. ಆ ಥರ ಬೇಕಿದ್ರೂ ಮಾಡ್ಕೋಬೋದು. ಹಾಗೆ ಇದಕ್ಕೆ ಕ್ಯಾರೆಟು ಹಾಗೆ ಬೀನ್ಸು ಇದನ್ನು ನೀವು ನೋಡ್ತಿರ್ಬೋದು. ಕ್ಯಾರೆಟು ಸಹ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಹಾಗೆ ಬೀನ್ಸು ನಾವು ಉದ್ದ ಮಾಡಿದ್ರೆ ಅದು ಬೇಗ ಫ್ರೈ ಆಗದಿರೋ ಕಾರಣಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದೊಂದು ಅರ್ಧ ಕಪ್ಪಷ್ಟು. ಹಾಗೆ ಇದಕ್ಕೆ ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕ್ಯಾಬೇಜು ಅದು ಸಹ ಈ ಥರ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ತರಕಾರಿ ಎಲ್ಲ ಸ್ವಲ್ಪ ಲೈಟಾಗಿ ಜಸ್ಟ್ 50% ಅಷ್ಟೇ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಕಟ್ ಮಾಡಿದಂಥ ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್‌ನ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟ್‌ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಆ ತರಕಾರಿ ಜೊತೆಗೆ ಸ್ವಲ್ಪ ಸಾಲ್ಟ್ ಹೊಂದ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಜಸ್ಟ್ ಒಂದು 4-5 ಮಿನಿಟ್ಸ್ ಇದನ್ನು ಇದೇ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಒಂದು 50% ಅಷ್ಟು ಫ್ರೈ ಆಗಿದೆ. ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಟಂಥ ನೂಡಲ್ಸ್ ಐತಲ್ಲ, ಈಗ ನೂಡಲ್ಸ್‌ನ ಸೇರಿಸ್ಕೊಳ್ಳೋಣ. ಹಾಗೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೂಡಲ್ಸ್‌ನ ತೊಗೊಂಡಿದ್ದೀರಾ ಅನ್ನೋದ ಮೇಲೆ ತರಕಾರಿನೂ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನೂಡಲ್ಸ್ ಏನಾದ್ರು ತರಕಾರಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ. ಈಗ ಆ ನೂಡಲ್ಸ್ ಹಾಕ್ಕೊಂಬಿಟ್ಟು ಸ್ಟವ್‌ನ ಸಿಮ್ಮಲ್ಲಿ ಇಕ್ಕೊಂಬಿಟ್ಟು ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸು ಹಾಗೆ 1.5 ಸ್ಪೂನ್ ಅಷ್ಟು ಇದಕ್ಕೆ ಸೋಯಾ ಸಾಸು. ಮೈನ್ ಟೇಸ್ಟು ಅಂತಂದರೆ ಸೋಯಾ ಮತ್ತು ಟೇಸ್ಟಿಂಗ್ ಸಾಲ್ಟು ಹಾಗೆ 1 ಸ್ಪೂನ್ ಅಷ್ಟು ಇದಕ್ಕೆ ಟೇಸ್ಟಿಂಗ್ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಪೆಪ್ಪರ್ ಪೌಡರ್ ಹಾಗೆ ಗರಂ ಮಸಾಲ ಹಾಗೆ ಇದಕ್ಕೆ ಚಿಲ್ಲಿ ಪೌಡರ್ ನಾವು ಆಗ್ಲೂ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದ್ದೀವಿ. ಹಾಗೆ ಗ್ರೀನ್ ಚಿಲ್ಲಿ ಸಾಸು ಆ್ಯಡ್ ಮಾಡಿದ್ದೀವಿ. ಮತ್ತು ಸ್ವಲ್ಪ ಸ್ಪೈಸಿ ಇರೋದಕ್ಕೆ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್‌ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಕೊನೆಯದಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ಸ್ಟವ್‌ನ ಹೈ ಫ್ಲೇಮಲ್ಲಿ ಮಾಡ್ಕೋಬೇಕು. ಸ್ಟವ್ ಹೈ ಫ್ಲೇಮಲ್ಲಿ ಮಾಡಿಕೊಂಡು ಚೆನ್ನಾಗಿ ಟಾಸ್ ಮಾಡ್ಕೋಬೇಕು. ಹಾಗೆ ನಾವು ಹಾಕಿದಂಥ ಸ್ಪೈಸಸ್ಸು ಮತ್ತು ವೆಜಿಟೇಬಲ್ಸು ಎರಡೂ ಸಹ ನೂಡಲ್ಸ್‌ಗೆ ಹೊಂದ್ಕೋಬೇಕು ಚೆನ್ನಾಗಿ. ಅದಕ್ಕೆ ಅದರ ಜೊತೆ ಹೊಂದ್ಕೋಬೇಕು. ಉಪ್ಪು ಖಾರ ಚೆನ್ನಾಗಿ ನೂಡಲ್ಸ್‌ಗೆ ಹಿಡ್ಕೋಬೇಕು. ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ 3-4 ಮಿನಿಟ್ಸು ಈ ಥರ ನಮಗೇನಾದ್ರು ಅದರಿಂದ ಲಡನಿಂದ್ರ ಹಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಅಂತಂದರೆ ಈ ಥರ ಸ್ಪೂನ್ ಬರ್ತಾವಲ್ಲ, ಅದನ್ನು 2 ತಗೊಂಡು ಈ ಥರ ನಾನು ತೋರಿಸಿದ್ನಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತವೆ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆಯಾ ಅಂತ. ಸೊ ಈಗ ಏನಾದ್ರು ನಿಮಗೆ ಉಪ್ಪು ಖಾರ ಬೇಕಿದ್ರೆ ಈಗ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಈಗ ಹೈ ಫ್ಲೇಮಲ್ಲೇ ಇಕ್ಕೊಂಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ವೆಜ್ ನೂಡಲ್ಸ್ ರೆಡಿ ಆಗ್ತವೆ.
ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ನಾವು ಔಟ್ ಸೈಡ್ ತಿಂತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವೇನು ಮನೇಲಿ ಥರ ಟ್ರೈ ಮಾಡಿದ್ರಿ ಅಂತಂದ್ರೆ ಪಕ್ಕಾ ನೆಕ್ಸ್ಟ್ ಟೈಮ್ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಟ್ರೈ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ನಾವಂತೂ ರೆಗ್ಯುಲರ್ ಆಗಿ ಇದನ್ನ ವೀಕ್ಲಿ ಒನ್ಸ್ ಆದ್ರೂ ಈ ಥರ ನೂಡಲ್ಸ್‌ನ ಸ್ಪೈಸಿಯಾಗಿ ಮಾಡ್ಕೊಂಡು ತಿಂತಿರ್ತೀವಿ. ಅದು ತುಂಬಾನೇ ಇಷ್ಟ ಈ ಥರ ವೆಜ್ ನೂಡಲ್ಸು ತುಂಬ ಟೇಸ್ಟಿಯಾಗಿರುತ್ತೆ. ಔಟ್ ಸೈಡ್‌ಗಿಂತ ಮನೆಯಲ್ಲೇ ಸಖತ್ತಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಈ ಥರ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ಹೆಲ್ದಿಯಾಗೂ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ. ನಿಮ್ಗೇನಾದ್ರು ಈ ರೆಸಿಪಿ ಇಷ್ಟ ಆಯಿತು ಅಂದ್ರೆ ನಿಮ್ಮ ಫ್ರೆಂಡ್ಸ್‌ಗೆ, ಫ್ಯಾಮಿಲಿ ಮೆಂಬರ್ಸ್‌ಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ರೆಸಿಪಿ ಟ್ರೈ ಮಾಡಲಿ, ಅವರು ಟೇಸ್ಟ್ ಮಾಡಲಿ ಯಾವ ರೀತಿ ಬಂದಿತ್ತು ಅಂತ. ಹಾಗೆ ಮುಂದೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಆ ರೆಸಿಪಿನ ನಾನು ಟ್ರೈ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್